ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಊಟ ಮಾಡಿದ ಹಾಗೆ. ಯಾಕೆಂತ ಹೇಳಿದರೆ, ಯಾಕೆ ನಾವು ದಿನಾಲೂ ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು ಎಂಬ ಪ್ರಶ್ನೆಗೆ ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯದ 16ನೇ ವಚನದಲ್ಲಿ ಯೆರೆಮೀಯನು ಒಂದು ಒಳ್ಳೆಯ ಸೂಕ್ತ ಕಾರಣವನ್ನು ಕೊಡುವಂಥದ್ದನ್ನು ಗಮನಿಸಬಹುದು. ಯೆರೆಮೀಯ 15 ಮತ್ತು 16 ನೆನಪಿಟ್ಕೊಳ್ಳಿಕ್ಕೆ ಸುಲಭ. ನನಗೆ ದೊರೆತ ನಿನ್ನ ಮಾತುಗಳನ್ನು, ಯೆರೆಮೀಯನು ಹೇಳ್ತಾ ಇರೋದು, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೇನು. ವಾವ್! ಹಾಗಾದರೆ ನಾವು ಈಗ ಆಹಾರ ಮಾಡ್ತಾ ಇದ್ದೀವಿ ಅಥವಾ ಔತಣ ಮಾಡ್ತಾ ಇದ್ದೀವಿ, ಊಟ ಮಾಡ್ತಾ ಇದ್ದೀವಿ, ಉಣ್ಣುತ್ತಿದ್ದೇವೆ. ಆದುದರಿಂದ ವಾಕ್ಯವನ್ನು, ದೇವರ ವಾಕ್ಯವನ್ನು, ಪರಿಶುದ್ಧ ಗ್ರಂಥವನ್ನು ಯಾಕೆ ಅಧ್ಯಯನ ಮಾಡಬೇಕು ಅಂತ ನೋಡುವಾಗ ಅನುದಿನದ ಆಹಾರ ನಮಗೆ ಅಗತ್ಯ. ಅದೇ ಪ್ರಕಾರ ದೇವರ ವಾಕ್ಯವು ಕೂಡ ಅಗತ್ಯ, ಬಹಳ ಅಗತ್ಯ. ಸರಿ, ಈಗ ಜಕರ್ಯನ ಗ್ರಂಥ, ಜಕರ್ಯ 14ನೇ ಅಧ್ಯಾಯ, ಕೊನೆ ಅಧ್ಯಾಯ, ಮತ್ತು 14ನೇ ಅಧ್ಯಾಯ ಜಕರ್ಯನ ಗ್ರಂಥದಲ್ಲಿ ನಾವು ನೋಡುವಾಗ ಮೆಸ್ಸಿಯನ 15 ಆ ಗುರುತುಗಳು, ರಾಜ್ಯದ ಗುರುತುಗಳು, ಅಂದರೆ ಮೆಸ್ಸಿಯನ ಸರ್ಕಾರದ 15 ಗುರುತುಗಳು, 15 ಮಾರ್ಕ್ಸ್ ಆಫ್ ಮೆಸಾಯಾಸ್ ಗೌರ್ಮೆಂಟ್. ಹೌದು, ಲೋಕದಲ್ಲಿ ಅತ್ಯಂತ ಹೆಚ್ಚು ಮಾಡುತ್ತಾ ಇರುವಂಥ ದೊಡ್ಡ ಪ್ರಾರ್ಥನೆ ಯಾವುದಂದರೆ, ಕರ್ತನು ನಮಗೆ ಕಲಿಸಿಕೊಟ್ಟಂಥ ಪ್ರಾರ್ಥನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. ಕೋಟ್ಯಾಂತರ ಮಿಲಿಯಾಂತರ ಭಕ್ತಾದಿಗಳು ಮಾಡುವಂಥ ಈ ಪ್ರಾರ್ಥನೆ, ನಿನ್ನ ರಾಜ್ಯವು ಬರಲಿ ಎಂಬುದಾಗಿ ಹೇಳಿದಾಗ ಬರುತ್ತೆ, ಅದು ಬರುತ್ತೆ. ಆತನ ರಾಜ್ಯವು, ದೇವರ ರಾಜ್ಯವು ತನ್ನ ಮೆಸ್ಸಿಯನ ಮುಖಾಂತರ ಆಳುವಂಥ ರಾಜ್ಯವು ಭೂಲೋಕಕ್ಕೆ ಬರಲಿದೆ. ಬಂದರೆ ಅದು ಹೇಗಿರ್ತದೆ ಅಂತ ಹೇಳ್ಬಿಟ್ಟು ಕೆಲವು 100 ವರ್ಷಗಳ ಹಿಂದೆಯೇ, ಕ್ರಿಸ್ತನ ಬರುವಿಕೆಗೆ ಮುಂಚೆನೇ ಭಕ್ತನಾದಂಥ, ಪ್ರವಾದಿಯಾದಂಥ ಜಕರ್ಯ ಮುಂತಿಳಿಸಿದ್ದಾನೆ. ಜಕರ್ಯ ಎಂಬುದಾಗಿ ಹೇಳುವುದಾದರೆ, ಯೆಹೋವನು ನೆನಪು ಮಾಡಿಕೊಂಡಿದ್ದಾನೆ. ಯಾವೆ ಹ್ಯಾಸ್ ರಿಮೆಂಬರ್ಡ್. ಹೌದು, ಆತ ನೆನಪಿಟ್ಕೊಂಡಿದ್ದಾನೆ. ಭಕ್ತ ಸಮೂಹದವರು, ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ನಿನ್ನ ರಾಜ್ಯವು ಬರಲಿ, ರಾಜ್ಯವು ಬರಲಿ ಎಂಬುದಾಗಿ ಹೇಳಿದಾಗ ಆ ಪ್ರಾರ್ಥನೆಗೆ ಉತ್ತರ ಲಭಿಸುವಂಥ ರೀತಿಯಲ್ಲಿ ಮೊದಲನೇ ಸಾರಿ 2000 ವರ್ಷಗಳ ಹಿಂದೆ ಮೆಸ್ಸಿಯನನ್ನು ತಂದೆ ದೇವರು ಕಳಿಸಿಕೊಟ್ಟರು. ಈಗ 2000 ವರ್ಷಗಳಾದ ನಂತರ, ಯಾವ ದಿನ ಯಾವ ಗಳಿಗೆ ಗೊತ್ತಿಲ್ಲ, ತನ್ನ ಮಗನ ರಾಜ್ಯವು ಭೂಲೋಕಕ್ಕೆ ಬರಲಿದೆ. ಬಂದಾಗ ಆತನು 1000 ವರ್ಷಗಳು ಆಳಿಕೆಯನ್ನು ಮಾಡುವಂಥ ಒಂದು ಅನುಭವ, ದೊಡ್ಡ ಅನುಭವ ಅದು. ಮತ್ತು ಅದರ ಮುನ್ರುಚಿಯನ್ನು ಸ್ವಲ್ಪ ಸ್ಯಾಂಪಲ್ ಆಗಿ ಇಲ್ಲಿ 14ನೇ ಅಧ್ಯಾಯದಲ್ಲಿ ಜಕರ್ಯ ಪ್ರವಾದಿ ತಿಳಿಸುವಾತನಾಗಿದ್ದಾನೆ. ಬನ್ನಿರಿ, ಬೇಗನೆ ಒಂದೊಂದಾಗಿ ಈ ಮೆಸ್ಸಿಯನ ಸರ್ಕಾರದ 15 ಗುರುತುಗಳನ್ನು ನಾವು ನೋಡಿಕೊಳ್ಳೋಣ. 15 ಮಾರ್ಕ್ಸ್ ಆಫ್ ಮೆಸಾಯಾಸ್ ಗೌರ್ಮೆಂಟ್.
ಮೊದಲನೇ ವಚನ ಪ್ರವಾದಿ ಆಹಾ ಅಂತ ಪ್ರಾರಂಭ ಮಾಡಿ, ಚಿಯೋನೆ, ಯೆಹೋವನು ನೇಮಿಸಿದ ದಿನವು ಬರುತ್ತಿದೆ. ಹೌದು, ಯೆಹೋವನು ನೇಮಿಸಿದ ದಿನವು ಅಂತ ಹೇಳುವಾಗ ಒಂದು ರೀತಿಯಿಂದ ಅದು ಭಕ್ತಾದಿಗಳಿಗೆ ಸಂತೋಷಕರವಾದ ದಿನವು, ಆದರೆ ಆತನ ನಂಬದವರಿಗೆ ಅದು ದುಃಖಕರವಾದಂಥ ದಿನವು. ಆದ ಕಾರಣ ಮೆಸ್ಸಿಯನ ಆಳಿಕೆಯ ಮೊದಲನೇ ಗುರುತು ಏನಂದರೆ ಆತನ ದಿನವಾಗಿ, ಆತನ ಕಾಲವಾಗಿ ಬರುವಂಥದ್ದು. ಹೌದು, ಸಕಲ ಜನಾಂಗಗಳು ಸೇರುವಂಥ ಒಂದು ದಿನ, ಆತನ ಬರುವಿಕೆಯ ಅಕ್ಷರ ಸಹ ಆತನನ್ನು ನೋಡುವಂಥ ದಿನ. ಎರಡನೇದಾಗಿ, ಆ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಗ್ಯಾದರಿಂಗ್, ದೇವರು ಎಲ್ಲರನ್ನು ಕೂಡಿಸುವಂಥ ಒಂದು ದಿನ ಅದು. ಹೌದು, ಅದು ನಾನು ಹೇಳಿದ ಹಾಗೆ ಯಾರು ಸಿದ್ಧರಾಗಿಲ್ಲವೋ ಅವರಿಗೆ ಅದು ವಿಷಾದಕರವಾದಂಥ ದಿನವು, ದುಃಖಕರವಾದ ದಿನವು. ಯಾರು ಸಿದ್ಧರಾಗಿರ್ತಾರೋ ಅದು ಔತಣದ ಸಂತೋಷದ ದಿನವಾಗಿರ್ತದೆ. ಮೂರನೇದಾಗಿ, ಮೂರನೇ ವಚನದಲ್ಲಿ ಯೆಹೋವನ ಸರ್ಕಾರದ ಅಥವಾ ಮೆಸ್ಸಿಯನ ಸರ್ಕಾರದ ಮೂರನೇ ಗುರುತು ಏನಂತೇಳಿದರೆ ಯುದ್ಧ. ಯುದ್ಧ, ಹೌದು, ದೀರ್ಘಕಾಲದ ಸಮಾಧಾನ ಇರ್ತದೆ, ಆದರೂ ಕೂಡ ಆ ದಿನವು ಯುದ್ಧದ ದಿನವಾಗಿ ಇರುವಂಥ ಸಾಧ್ಯತೆ. ಯಾಕೆಂದರೆ ಜನಾಂಗಗಳು ಅಥವಾ ಬಹುಪಾಲು ಜನರು ದೇವರು ಕಳಿಸಿದ ಮೆಸ್ಸಿಯನನ್ನು ಸ್ವೀಕಾರ ಮಾಡದೇ ಇರುವಂಥ ಕಾರಣಕ್ಕಾಗಿ ಯುದ್ಧ ಇರುತ್ತದೆ. ನಾಲ್ಕನೇ ವಚನದಲ್ಲಿ ಮೆಸ್ಸಿಯನ ಅಥವಾ ಕ್ರಿಸ್ತನ ಸರ್ಕಾರದ ನಾಲ್ಕನೇ ಗುರುತು ಏನಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. ಜಕರ್ಯ 14:4 ವಚನದಲ್ಲಿ, ಯೆರೂಸಲೇಮಿಗೆ ಮೂಡಲಲ್ಲಿ ಎದುರಾಗಿರುವ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಲ್ಲುವಂಥದ್ದಾಗಿರ್ತದೆ. ವಾವ್! ಆ ಲೊಕೇಶನ್ ಕೂಡ ಕೊಡಲಾಗಿದೆ ಮತ್ತು ವಿಧಾನ, ರೀತಿ, ದೃಶ್ಯ ಅದು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಯಾವ ಕಡೆ, ಎಲ್ಲಿ, ಹೇಗೆ ಬರುವಂಥ ಆ ದಿನ ಎಂಬುದಾಗಿ. ಕೆಲವು ದಿನಗಳ ಹಿಂದೆ ನಾನು ಕೇಳಿಸಿಕೊಂಡದ್ದು, ಆ ಬೆಟ್ಟ ಈಗಾಗಲೇ ಸ್ವಲ್ಪ ಕ್ರ್ಯಾಕ್ ಆಗಿದೆ, ಸೀಳಿದೆ ಅಂತ ಹೇಳ್ಬಿಟ್ಟು. ಆದರೆ 4ನೇ ವಚನದಲ್ಲಿ ಆತನು ನಿಂತಿರಲು ಆ ಗುಡ್ಡವು ಮೂಡಲಿಂದ ಪಡವಲಿಗೆ ಉದ್ದಕ್ಕೂ ಸೀಳಿ ಹೋಗಿ ಮಧ್ಯದಲ್ಲಿ ದೊಡ್ಡ ಡೊಂಗುರವಾಗುವುದು. ಈಗಾಗಲೇ ಅದು ಸಿದ್ಧವಾಗ್ತಾ ಇದೆ ಅನ್ನುವಂಥ ಮಾಹಿತಿ ದೊರಕಿದೆ. ಸರಿ, 5ನೇದಾಗಿ ನೋಡುವಾಗ ಆತನ ಬರುವಂಥದರ ಕುರಿತಾಗಿ ಇನ್ನೊಂದು ಮಾತಿನಲ್ಲಿ ಬರೆದಿದೆ. ಅಂದ ಹಾಗೆ ಈ ಸೀಳಿ ಹೋಗ್ತದೆ ಅಂತ ಹೇಳುವಾಗ ಭೂಕಂಪದ ಮುಖಾಂತರವಾಗಿ, ಯಾಕಂದರೆ 5ನೇ ವಚನದಲ್ಲಿ ಉಜ್ಜೀಯನ ಕಾಲದಲ್ಲಿ ಭೂಕಂಪದ ಕಡೆಯಿಂದ ನೀವು ಓಡಿ ಹೋದಂತೆಯೇ ಓಡಿ ಹೋಗುವಿರಿ ಎಂಬುದಾಗಿ ಹೇಳಲಾಗಿದೆ. ಸರಿ, ಅಂಥ ಒಂದು ಸೂಚನೆ ಆತನ ಸರ್ಕಾರಕ್ಕೆ ಇರ್ತದೆ. ಇದೆಲ್ಲ ಮುನ್ಸೂಚನೆ ಸರ್ಕಾರಕ್ಕೆ. ಮತ್ತು ಆತನ ಬರುವಿಕೆ ಬಗ್ಗೆ ಒಂದು ಮಾತು ಇದೆ, ನೋಡೋಣ. 5ನೇ ವಚನದ ಕೊನೆಯ ಭಾಗದಲ್ಲಿ ಈ ರೀತಿಯಾಗಿದೆ, ಆಗ ನನ್ನ ದೇವರಾದ ಯೆಹೋವನು ಸಮಸ್ತ ದೇವದೂತ ಸಮೇತ ಬರುವನು. ಇನ್ನೊಂದು ಸಾರಿ ಓದ್ತೀನಿ. ನನ್ನ ದೇವರಾದ ಯೆಹೋವನು ಸಮಸ್ತ ದೇವದೂತ ಸಮೂಹ ಅಥವಾ ದೇವದೂತ ಸಮೇತ ಬರುವನು. ಹೇಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುವಂಥದ್ದು ಎಂಬುದಾಗಿ ನೋಡುವಾಗ ಸಮಸ್ತ, ಹಾಗಾದರೆ ಪರಲೋಕದಲ್ಲಿ ಯಾರೂ ಆಬ್ಸೆಂಟ್ ಆಗಲಿಕ್ಕೆ
ಇಲ್ಲ ನಾನು ಉಳ್ಕೊಳ್ತೀನಿ ಇಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಪರಲೋಕದಲ್ಲಿ ಅಂತ ಒಂದು 10 ದೇವದೂತರು ಅಥವಾ 100 ದೇವದೂತರು ಇರೋದಿಲ್ಲ ಅಂತ ಅನ್ನಿಸ್ತದೆ. ಎಲ್ಲರೂ ಕೂಡ ಪರಲೋಕ ಖಾಲಿ ಮಾಡಿಬಿಟ್ಟು ಭೂಲೋಕಕ್ಕೆ ಹೌದು ಕರ್ತನಾದ ಯೇಸುವಿನೊಂದಿಗೆ ಬರುತ್ತಾರೆ. ಆದರೆ ಇಲ್ಲಿ ಏನಂತ ಬರೆದಿದೆ, ನನ್ನ ದೇವರಾದ ಯೆಹೋವನಂತಿದೆ. ಯೆಹೋಶುವನು ಅಂದರೆ ಯೆಹೋವನು ರಕ್ಷಿಸುವನು ಅಂತ ಅರ್ಥ, ರಕ್ಷಿಸಿದ್ದಾನೆ. ಆದ ಕಾರಣ ಯೇಸು ಅಂತ ಹೇಳಿದರೂ ಕೂಡ ಯೆಹೋವನು ರಕ್ಷಿಸಿದ್ದಾನೆ, ರಕ್ಷಕನು ಎಂಬ ಅರ್ಥವನ್ನು ಕೊಡ್ತದೆ. ಆದ ಕಾರಣ ತಂದೆ ದೇವರ ಹೆಸರು ನನ್ನ ದೇವರಾದ ಯೆಹೋವನಂತಿದೆಯಲ್ಲ, ಅದನ್ನು ಈ ರೀತಿಯಾಗಿ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಇದು ಮೋಶೆಯ ಪ್ರಕಾರವಾಗಿ ಇರುವಂಥ ಒಂದು ಮಾತು. ಯಾಕಂದರೆ ವಿಮೋಚನ ಕಾಂಡದಲ್ಲಿ ಆ ರೀತಿಯಾಗಿ ದೇವರು ಮೋಶೆಗೆ ತನ್ನ ಹೆಸರಿನ ಅರ್ಥ ಹೇಳಿದ್ದು ಅದೇನೆಂದರೆ, ನನ್ನ ದೇವರಾದ ಯೆಹೋವನಂತಿದೆಯಲ್ಲ, ಅದನ್ನು ನನ್ನ ದೇವರಾದ ಇರುವಾತನೇ ಆಗಿದ್ದೇನೆ ಎಂಬಾತನು ಅಥವಾ ಇರುವಾತನೆಂಬವನು, ನನ್ನ ದೇವರಾದ ಇರುವಾತನೆಂಬವನು ಅಥವಾ ನನ್ನ ದೇವರಾಗಿರುವ ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂಬಾತನು ಸಮಸ್ತ ದೇವದೂತ ಸಮೇತ ಬರುವನು. ಹೌದು, ನನ್ನ ಅನಿಸಿಕೆ ಏನಂತ ಹೇಳಿದರೆ, ಅಂದೇ ಯೆಹೋವ ದೇವರು ಮಗನಾದಂಥ ನಮ್ಮ ಯೇಸು ಕರ್ತನು ಮತ್ತು ಪವಿತ್ರಾತ್ಮನು ಮೂವರು ಸೇರಿ ಬರುವಂಥ ಒಂದು ಅನುಭವ ಅದು ಎಂಬುದಾಗಿ ನನಗನ್ನಿಸ್ತದೆ. ಯಾಕೆ ಆ ಪದ ನಾನು ಹೇಳಿದ್ದೇನೆ ಅಂತ ಹೇಳಿದ್ರೆ ಅಲ್ಲಿ ಬರೆದಿಲ್ಲ, ಆದರೆ ನನ್ನ ಅನಿಸಿಕೆ ಎಂಬುದಾಗಿ ಹೇಳ್ತೇನೆ. ಇಡೀ ದೇವದೂತರು ಮತ್ತು ಯೇಸು ಸ್ವಾಮಿ ಎಲ್ಲರೂ ಬರುವಾಗ ತಂದೆ ಕೂಡ ಆತನ ಸನ್ನಿಧಾನವನ್ನು ಪವಿತ್ರಾತ್ಮನೊಂದಿಗೆ ಬರುವ ಸಾಧ್ಯತೆ. ಸರಿ, ಸ್ವಲ್ಪ ವ್ಯತ್ಯಾಸವಾಗಿದ್ದರೆ ಕೂಡ ಅದು ಪರವಾಗಿಲ್ಲ. ಆದರೆ ನಾವು ಈಗ ಜಕರ್ಯನ ಗ್ರಂಥ 14ನೇ ಅಧ್ಯಾಯದಲ್ಲಿ ಅಧ್ಯಯನ ಮಾಡಿಕೊಳ್ತಾ ಇರುವಂಥ ವಿಷಯ ಏನಂತ ಹೇಳಿದರೆ, ಮೆಸ್ಸಿಯನ ಸರ್ಕಾರ ಹೇಗಿರ್ತದೆ ಅಂತ ಹೇಳ್ಬಿಟ್ಟು 15 ಗುರುತುಗಳು ಆತನ ಸರ್ಕಾರಕ್ಕೆ ಇರುವಂಥದ್ದು. ಆತನು ದೇವದೂತರ ಸಮೇತವಾಗಿ ಬರುವಾತನಾಗಿದ್ದಾನೆ. 6ನೇದಾಗಿ ನೋಡುವಾಗ ಅದು ಯಾವ ಟೈಮಿಗೆ ಆತನು ಬರ್ತಾನೆ ಎಂಬುದಾಗಿ ನೋಡುವಾಗ ಅದರ ಬಗ್ಗೆ ಭಕ್ತನು 7ನೇ ವಚನದಲ್ಲಿ 14:7 ಜಕರ್ಯ ಅದು ಯೆಹೋವನಿಗೆ ಗೊತ್ತು, ದೇವರಿಗೆ ಗೊತ್ತು ಅಂತ ಹೇಳ್ಬಿಟ್ಟು ಇದೇ ಮಾತನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ತನ್ನ ಬರುವಿಕೆಯ ವಿಷಯವಾಗಿ 3 ಪ್ರಶ್ನೆ ಶಿಷ್ಯರು ಕೇಳ್ತಾರೆ ದೇವಾಲಯದ ಹತ್ತಿರ ಇದ್ದಾಗ. ಮೊದಲನೇ ಪ್ರಶ್ನೆ ಏನಂತ ಹೇಳಿದರೆ, ಅದು ಯಾವಾಗ ಆಗೋದು, ಅಂದರೆ ಆಲಯ ಕೆಡವಲ್ಪಡುವುದು ಯಾವಾಗ, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯಾವಾಗ ನೀನು ಮತ್ತೆ ಬರ್ತಿ. ಈಗ ಯೇಸು ಸ್ವಾಮಿ ಮೊದಲನೇ ಸಾರಿ ಬಂದಿದ್ದಾರೆ. ಮೊದಲನೇ ಸಾರಿ ಬಂದಿದ್ದಾಗಲೇ ಈ ಶಿಷ್ಯರು ಏನಂತ ಕೇಳ್ತಾರೆ, 2ನೇ ಸಾರಿ ಯಾವಾಗ ಬರ್ತಿ ಅಂತ ಕೇಳ್ತಾ ಇದ್ದಾರೆ. ಯುಗದ ಸಮಾಪ್ತಿಗೂ ಸೂಚನೆಯನ್ನು, 3ನೇದು ಯಾವಾಗ ಲೋಕ ಮುಕ್ತಾಯವಾಗ್ತದೆ ಎಂಬ 3 ಮಹಾಪ್ರಶ್ನೆ ಇವರು ಕೇಳಿದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಮಾತು ಏನಂತ ಹೇಳಿದರೆ, ಅದೇ 24ನೇ ಅಧ್ಯಾಯ ಮತ್ತು 36ನೇ ವಚನದ ಕೊನೆ ಭಾಗ, ಪರಲೋಕದಲ್ಲಿರುವ ದೇವದೂತರಿಗೆ ತಿಳಿಯದು, ಮಗನಿಗೂ ತಿಳಿಯದು ಅಂತ ಹೇಳ್ಬಿಟ್ಟು. ಸರಿ, ಅನಂತರ ಆತನ ರಾಜ್ಯವು ಹೇಗಿರ್ತದೆ ಅಂತ ಹೇಳ್ಬಿಟ್ಟು 9ನೇ ವಚನದಲ್ಲಿದೆ. ಅದು 7ನೇ ಗುರುತು. ಅದೇನೆಂದರೆ ಭೂಲೋಕವೆಲ್ಲ ರಾಜನಾಗಿರುವನು.
ಅಷ್ಟೇ ಅಲ್ಲ, ಯೆಹೋವನೊಬ್ಬನೇ ದೇವರೆಂದು, ಅಂದರೆ ದೇವರಾಗಿ, ಆತನೊಬ್ಬನೇ ದೇವರು ಎಂಬ ಆಳಿಕೆ. ಮತ್ತು 9ನೇದಾಗಿ ಆತನ ಹೆಸರಿನ ಬಗ್ಗೆ ಕೂಡ ಏನಿದೆ, ಆತನ ಹೆಸರೊಂದೇ ಸ್ತುತ್ಯವೆಂದು ಎಲ್ಲರಿಗೂ ತಿಳಿದಿರುವುದು. ಯೇಸು ಕ್ರಿಸ್ತನೆಂಬ ಹೆಸರು ಎಲ್ಲ ಹೆಸರುಗಳಿಂತಲೂ ದೊಡ್ಡದೆಂಬುದಾಗಿ ತಿಳಿದಿರುವುದು. ಮತ್ತು 12ನೇದಾಗಿ ಅಥವಾ 10ನೇದಾಗಿ ನಮ್ಮ ಮೆಸ್ಸಿಯನ ರಾಜ್ಯವು, ಸರ್ಕಾರವು ಹೇಗಿರ್ತದೆ ಅಂದರೆ, ಅದು 12ನೇ ವಚನದ ಪ್ರಕಾರವಾಗಿ ಆತನು ತೀರ್ಪು ಮಾಡುವಂತೆ ಬರುವಾತನಾಗಿದ್ದಾನೆ. ತೀರ್ಪು, ಈ ಜಡ್ಜಸ್, ಆ ಪ್ರಕಾರ ದೊಡ್ಡ ಗಲಿಬಿಲಿ ಕೂಡ ಆಗುವ ಸಾಧ್ಯತೆ. ಆದರೆ ಅದರಲ್ಲಿ ಆಶ್ಚರ್ಯ ಏನಂದರೆ, ಆತನ ನಿರೀಕ್ಷೆ ಕೂಡ ಇರ್ತೈತೆ ರಾಜ್ಯವನ್ನಾಳುವಾಗ. ಏನದು ನಿರೀಕ್ಷೆ? ಸೇನಾಧೀಶ್ವರ ಯೆಹೋವನೆಂಬ ರಾಜಾಧಿರಾಜನನ್ನು ಆರಾಧಿಸುವುದಕ್ಕೂ ಮತ್ತು ಪರ್ಣಶಾಲೆಗಳ ಹಬ್ಬವನ್ನು ಆಚರಿಸುವುದಕ್ಕೂ ಪ್ರತಿ ವರ್ಷವೂ ಬರಬೇಕಂತ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ ದೇವರು, ನಿರೀಕ್ಷಿಸ್ತಾನೆ. ಯಾರು ಬರೋದಿಲ್ಲ ಅವ್ರಿಗೆ ಮಳೆ ಇಲ್ಲ, ಯಾರು ಬರೋದಿಲ್ವೋ ಅವರಿಗೆ ಬಾಧೆ. ಮತ್ತು ಆ ಲೆಕ್ಕದ ಪ್ರಕಾರವಾಗಿ ನೋಡುವಾಗ ದೇವರು ಲೋಕದ ಸಮಸ್ತ ಕುಲಗಳಲ್ಲಿ ಇರುವಂಥ ಎಲ್ಲರೂ ಬರಬೇಕು, ಎಲ್ಲ ಜನರು ಬರಬೇಕು, ಎಲ್ಲ ರಾಜ್ಯದವರು ಬರಬೇಕಂತ ಅಪೇಕ್ಷೆ ಪಡ್ತಾನೆ. ಪ್ರತ್ಯೇಕವಾಗಿ ಐಗುಪ್ತದವರು ಬರಲಿಲ್ಲ ಅಂದರೆ ಐಗುಪ್ತ ಕುಲದವರು ಕೂಡ ಬರಬೇಕಂತ ದೇವರು ಇಷ್ಟಪಡ್ತಾನೆ. ಮತ್ತು ಮೆಸ್ಸಿಯನ ರಾಜ್ಯದ 12ನೇ ಗುರುತು 20ನೇ ವಚನದಲ್ಲಿದೆ. ಅದು ಯೆಹೋವನಿಗೆ ಮೀಸಲು, ಹೋಲಿನೆಸ್ ಅಂಟು ದ ಲಾರ್ಡ್ ಎಂಬ ರಾಜ್ಯವಾಗಿರ್ತದೆ. ಮತ್ತು ಆ ರಾಜ್ಯದಲ್ಲಿ ಇನ್ನೊಂದು ವೈಶಿಷ್ಟ್ಯತೆ ಏನೆಂಬುದಾಗಿ ನೋಡುವಾಗ, ಅದೇ 20ನೇ ವಚನ 14ನೇ ಅಧ್ಯಾಯ ಜಕರ್ಯ, ಅದರಲ್ಲಿ ದೇವರ ಆಲಯ ಇರ್ತದೆ. ದೇವರ ಆಲಯ ಇರ್ತದೆ. ಸೊಲೊಮೋನ ಮೊದಲನೇ ಆಲಯವನ್ನು ಕಟ್ಟಿದನು. ಆನಂತರ 2ನೇ ಆಲಯ ಕಟ್ಟಲಾಯಿತು. ಜೆರುಬ್ಬಾಬೆಲ್ ಇತ್ಯಾದಿ ವ್ಯಕ್ತಿಗಳು ಬಂದು ಅದನ್ನು ಹೆರೋದನು ನವೀಕರಿಸಿದನು. ಈಗ 3ನೇ ಆಲಯ ಕಟ್ಟುವ ಸಿದ್ಧತೆಗಳು ಸದ್ಯಕ್ಕೆ ಆಗಿದೆ. ಮತ್ತು ಅದಕ್ಕೆ ಬೇಕಾದಂಥ ಪಾತ್ರೆಗಳು ಕೂಡ 21ನೇ ವಚನ 14ನೇ ಅಧ್ಯಾಯ ಜಕರ್ಯ 21 ಪಾತ್ರೆಗಳು ಕೂಡ ಮೆಸ್ಸಿಯನ ರಾಜ್ಯದಲ್ಲಿ ಮುಖ್ಯ ಭಾಗ. ಅದರ ಆಶ್ಚರ್ಯ ಏನಂದರೆ 21ನೇ ವಚನದ ಕೊನೆ ಭಾಗ, ಸೇನಾಧೀಶ್ವರನಾದ ಯೆಹೋವನ ಆಲಯದೊಳಗೆ ಯಾವ ವ್ಯಾಪಾರಿಯೂ ಇರುವುದಿಲ್ಲ. ಅಲ್ಲಿ ವ್ಯಾಪಾರ ಮಾಡಿ ಕಳ್ಳರ ಗುಹೆಯನ್ನಾಗಿ ಮಾಡುವಂಥದ್ದು ಇರೋದಿಲ್ಲ. ಅದನ್ನು ಮಾಡ್ತಿದ್ರೆ ಸ್ವಾಮಿ ಕಾಲದಲ್ಲಿ, ಈಗಲೂ ಕೂಡ ಮಾಡ್ತಾ ಇರುವ ಸಾಧ್ಯತೆ, ಆದರೆ ಮುಂದೆ ಆ ರೀತಿಯಾಗಿ ಇಲ್ಲ. ವ್ಯಾಪಾರಿ ಅನ್ನುವಂಥದ್ದು ಮೂಲ ಭಾಷೆಯಲ್ಲಿ ಏನಂತಿದೆ, ಯಾವ ಮನಗುಂದಿದವನು, ಅವಮಾನ ಹೊಂದಿದವನು ಅಂತ ಕೂಡ ಇದೆ. ಅವಮಾನ ಹೊಂದಿದವರು ಅದರಲ್ಲಿರಲ್ಲ, ಎಲ್ರಿಗೂ ಮಾನ ಸಿಗುತ್ತೆ, ಎಲ್ಲರೂ ಗೌರವಿಸಲ್ಪಡ್ತಾರೆ, ಯಾರು ಕುಗ್ಗಬೇಕಾಗಿಲ್ಲ. ಅಂಥ ಒಂದು ಸಾಮ್ರಾಜ್ಯ ಮೆಸ್ಸಿಯನ ಸಾಮ್ರಾಜ್ಯವಾಗಿರ್ತದೆ. 15 ಗುರುತುಗಳು ಸಾಮ್ರಾಜ್ಯದಲ್ಲಿರ್ತದೆ. ಇನ್ನು ರಾಜ್ಯವು ಬರಲಿ ಅನ್ನುವಂಥ ಪ್ರಾರ್ಥನೆಗೆ ಉತ್ತರವನ್ನು ಕಣ್ಣಾರೆ ನಾವು ಕಾಣುವೆವು. ಜಕರ್ಯನ ಗ್ರಂಥ 14ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.